ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯ ಮುಂದುವರೆದ ಭಾಗದಲ್ಲಿ ಕಾಮ್ಯಕ ವನ, ಭೂದೇವಿಯ ಕಂಠಾಭರಣದಂತಿದ್ದ ಕಾಮ್ಯಕ ವನವು ವನಸಿರಿಯಿಂದ ತುಂಬಿ ಹೋಗಿತ್ತು. ಗಿಡ ಮರಗಳಿಂದ, ಬಿದ್ದಿರುವ ಅನೇಕ ಜಾತಿಯ ಹೂಗಳಿಂದ ಅಲ್ಲಿನ ಭೂಪ್ರದೇಶವು ವಿವಿಧ ಚಿತ್ರವರ್ಣದ ರತ್ನಗಂಬಳಿಯಂತೆ ಇತ್ತು. ಮುಗಿಲು ಮುಟ್ಟುವ ಮರಗಳು ಒಂದು ಕಡೆ, ಇನ್ನೊಂದು ದಿಕ್ಕಿನಲ್ಲಿ ಸುಗಂಧಭರಿತವಾದ ಮಲ್ಲಿಗೆ, ಜಾಜಿ ಬಳ್ಳಿಗಳು ಮಾಮರಗಳನ್ನು ಸುತ್ತಿಕೊಂಡಿದ್ದವು. ನಾನಾ ತೆರನಾದ ಕಾನನ ವೃಕ್ಷಗಳು ಮಾರುತನ ವೇಗಕ್ಕೆ ಅತ್ತಿಂದತ್ತ ತೂಗುತ್ತಾ ಹತ್ತಿರವಿರುವ ಬಂಡೆಗಳ ಮೇಲೆ ರಾಶಿ ರಾಶಿ ಹೂಗಳನ್ನು ಚೆಲ್ಲಿದ್ದವು. ನಭೋಮಂಡಲದಲ್ಲಿ ಚಲಿಸುವ ನೀಲ ಮೋಡಗಳು, ಆ ಮೇಘಗಳ ಮಧ್ಯದಿಂದ ಅಣಕಿಸುತ್ತಿರುವ ಸೂರ್ಯನು ಅಲ್ಲೊಮ್ಮೆ ಇಲ್ಲೊಮ್ಮೆ ದಟ್ಟ ಕಾಡಿನ ನಡುವೆ ಕಿರಣವನ್ನು ಸೂಸುತ್ತಿದ್ದನು. ಭೂದೇವಿಯು ಸೌಂದರ್ಯದ ರಾಶಿಯನ್ನು ಅರಸಿಕೊಂಡು ಸಂತಸದಿಂದ ಅಲ್ಲಿಯೇ ನೆಲೆ ನಿಂತಿದ್ದ ಹಾಗೆ ಇತ್ತು. ಚಂದ್ರವಂಶಲಲಾಮನಾದ ಯುಧಿಷ್ಠಿರನು ಅಡವಿಯ ಸೊಬಗನ್ನೇ ವೀಕ್ಷಿಸುತ್ತಿದ್ದರೂ ಖಿನ್ನವದನನಾಗಿದ್ದ. ಆಳವಾದ ಚಿಂತೆ ಅವನ ಹೃದಯದಲ್ಲಿ ಹುದುಗಿತ್ತು. ತಮ್ಮನಾದ ಭೀಮಸೇನನು ಅಣ್ಣನ ಅಂತರಾಳವನ್ನು ತಿಳಿಯಲು ಅವನನ್ನೇ ಪ್ರಶ್ನಿಸಿದನು. ಹೇ ಧರ್ಮದ ಸಾಕಾರ ಮೂರ್ತಿ, ಎಳವೆಯಲ್ಲಿಯೇ ತಂದೆಯನ್ನು ಕಳೆಕೊಂಡ ನಾವು ನಿನ್ನಲ್ಲಿಯೇ ಪಾಂಡುರಾಜನನ್ನು ಗುರುತಿಸಿಕೊಂಡೆವು. ನೀನು ವ್ಯಸನದಲ್ಲಿದ್ದರೆ ನಮ್ಮೆಲ್ಲರ ಜೀವನವು ನೀರಸವಾಗುತ್ತದೆ. ಮೇಲಾಗಿ ನಮಗೆ ಮಾರ್ಗದರ್ಶಕನು ನೀನು. ಅಣ್ಣ, ನನ್ನಿಂದ ಏನಾದರೂ ಅಪರಾಧವಾಯಿತೆ? ಸಂಕೋಚವಿಲ್ಲದೆ ತಿಳಿಸು ಎಂದನು. ಧರ್ಮರಾಯನು ಒಮ್ಮೆ ಭೀಮನ ಮುಖವನ್ನು ನೋಡಿದನು. ಇನ್ನೊಮ್ಮೆ ಇತರ ತಮ್ಮಂದಿರನ್ನು, ಬಳಿಯಲ್ಲಿರುವ ದ್ರೌಪದಿಯನ್ನು ನೋಡಿ ನಿಟ್ಟುಸಿರು ಬಿಟ್ಟನು. ಭೀಮ, ನನ್ನ ದುಃಖಕ್ಕೆ ನೀನೆಂದಾದರೂ ಕಾರಣವಾಗಲು ಸಾಧ್ಯವೇ? ಅರಗಿನಾಲಯದಿಂದ ಹೊರಬಿದ್ದ ನಮ್ಮೆಲ್ಲರನ್ನೂ ಹೊತ್ತು ಹೊರ ಸಾಗಿಸಿ ಜೀವದಾನ ಮಾಡಿದ ಮಹಾನುಭಾವ ನೀನು. ಅಣ್ಣನ ಬೆವರಿಳಿಯುವಲ್ಲಿ ರಕ್ತವನ್ನು ಸುರಿಸುವ ಧೀರ, ವೀರ, ಶೂರ. ನನಗಾಗಿರುವ ದುಃಖದ ಕಾರಣವೇ ಬೇರೆ. ನಾವು ಪಾಣಿಗ್ರಹಣ ಮಾಡಿಕೊಂಡ ನಮ್ಮೆಲ್ಲರ ಅರಮಣಿ ದ್ರೌಪದಿ ದುಷ್ಟ ಸೈಂಧವನ ಕೈಯಲ್ಲಿ ಬವಣೆ ಪಟ್ಟಳು. ಸೈಂಧವನೇನು ದೂರದವನೇ, ನಮ್ಮ ತಂಗಿ ದುಶ್ಶೇಲೆಯ ಗಂಡ. ಆತ ನಮಗೆ ಭಾವನಾಗಿದ್ದಾನೆ. ನಾವು 150 ಸಹೋದರರಿಗೂ ಒಬ್ಬಳೇ ತಂಗಿ. ಅವಳ ಗಂಡನು ತನ್ನ ತಂಗಿ ಸಮಾನಳಾದ ದ್ರೌಪದಿಗೆ ಕಾಮುಕತನದಿಂದ ಅನ್ಯಾಯ ಎಸಗಬೇಕೆ? ಈ ಭಾವನೆಗಳು ಮನದಲ್ಲಿ ಮರುಕಳಿಸಿದಾಗ ಕಣ್ಣಲ್ಲಿ ನೀರು ಬಂತು. ಕೆಟ್ಟ ಬೀಜವೆಂದು ದೂರವಿಟ್ಟರೂ ನಮ್ಮನ್ನು ಅಟ್ಟಿಕೊಂಡು ಬರುತ್ತಿದೆ. ನಡೆದಿರುವ ಆ ದ್ರೌಪದಿ ಅಪಹರಣದಿಂದ ನನ್ನ ಮನಸ್ಸು ಮುದುಡಿ ಹೋಗಿದೆ. ಈ ಎಲ್ಲವೂ ಕಾಮ್ಯಕವನದ ಪರಿಸರದಲ್ಲಿ ಅಡಗಿರುವುದರಿಂದ ಇಲ್ಲಿಯ ಪರಿಸರ ಮತ್ತೆ ಮತ್ತೆ ನೆನಪು ಮಾಡುತ್ತಿದೆ. ಈ ಪ್ರದೇಶವನ್ನು ಬಿಟ್ಟು ಮುಂದೆ ಹೋಗಿ ಎಲ್ಲಿಯಾದರೂ ಜೀವಿಸೋಣ. ಈಗಾಗಲೇ ಅರಣ್ಯ ಪಾಲಾಗಿರುವ ನಮಗೆ ಯಾವ ಅಡವಿಯಾದರೇನು, ಮುಂದೆ ಸಾಗುವ ಎಂದನು. ಮುಂದಿನ ವಿಷಯ ದ್ವೈತವನ ಪ್ರವೇಶ. ಅವರು ಅಣ್ಣನ ಅಭಿಪ್ರಾಯವನ್ನು ಎಂದಿಗೂ ಮೀರಿದ ತಮ್ಮಂದಿರಲ್ಲ. ಮರುದಿನವೇ ಶುಭ ಮುಹೂರ್ತದಲ್ಲಿ ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸುವ ದ್ವೈತವನಕ್ಕೆ ಪಾದವನ್ನು ಬೆಳೆಸಿದರು. ಅಲ್ಲಿ ಪರ್ಣಕುಟೀರದ ನಿರ್ಮಾಣವಾಯಿತು. ಒಂದು ದಿನ ಮಧ್ಯಾಹ್ನ ಊಟವನ್ನು ಮುಗಿಸಿ ಸಹೋದರರೊಂದಿಗೆ ಧರ್ಮನಂದನನು ಲೋಕಾಭಿರಾಮವಾಗಿ ಸಂಭಾಷಣೆಯನ್ನು ಮಾಡುತ್ತಿದ್ದನು. ತಮ್ಮಂದಿರೇ, ಧರ್ಮದಲ್ಲಿ ನಾವು ಅಚಲ ವಿಶ್ವಾಸವಿಟ್ಟವರಾದುದರಿಂದ ಭಗವಂತನ ಕರುಣೆಯಿಂದ ನಮ್ಮ ಕಷ್ಟಗಳು ನದಿಯಲ್ಲಿ ನೆರೆ ಇಳಿದಂತೆ ಕಮ್ಮಿಯಾಗುತ್ತಿವೆ. ಸದ್ಯಕ್ಕೆ ಇದೇ ನಮ್ಮ ಮನಸ್ಸಿನ ಸಂತಸ ಎಂದನು. ಧರ್ಮರಾಯನ ನುಡಿಗಳಿಗೆ ಭೀಮನು ಮುಗುಳ್ನಕ್ಕನು. ಅಣ್ಣ, ವಿಪಿನದಲ್ಲಿ ಸಂಭವಿಸಿದ ಘಟನೆಗಳು ನಮ್ಮ ಪಾಲಿಗೆ ಜಯವನ್ನು ತಂದಿವೆಯಾದರೂ ಇನ್ನು ಮುಂದೆ ಏನಾಗಬಹುದೋ ಯಾರಿಗೆ ಗೊತ್ತು? ಭವಿಷ್ಯದಲ್ಲಿ ಏನು ಕಾದಿದೆ ಎಂದು ಯಾರೂ ಊಹಿಸುವಂತಿಲ್ಲ.
ಜೀವನವು ಮುಂದೆ ಹೀಗೆಯೇ ಸಾಗಬಹುದು ಎಂಬುದಾಗಿ ಯಾರಿಂದಲೂ ನಿಶ್ಚಯಿಸಲು ಸಾಧ್ಯ. ಆದರೆ ನಾವು ಮಾತ್ರ ಯಾವ ಆಕಸ್ಮಿಕ ಘಟನೆಯನ್ನು ಎದುರಿಸುವ ಸಂದರ್ಭ ಬಂದರೂ ಜೊತೆಯಾಗಿದ್ದು ಪರಿಹರಿಸೋಣ. ನಾನೊಮ್ಮೆಗೆ ದುಡುಕಿದರೂ ನಮಗೆಲ್ಲರಿಗೂ ರಕ್ಷಣೆಯ ಬೇಲಿಯಂತಿರುವ ನೀನಿರುವಾಗ ಶ್ರೀಕೃಷ್ಣನ ಕರುಣೆಯಿಂದ ನಾವು ನಿಶ್ಚಿಂತರು ಎಂದನು. ಹೀಗೆ ಸಂಭಾಷಣೆ ನಡೆಯುತ್ತಿರುವಾಗ ಬ್ರಾಹ್ಮಣನೊಬ್ಬನು ಉಸಿರು ಕಟ್ಟಿ ಅವರ ಬಳಿಗೆ ಓಡಿ ಬಂದನು. ಚಂದ್ರವಂಶದ ವೀರಪುಂಗವರೇ, ನಾನು ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಒಬ್ಬ ಸಾಮಾನ್ಯ ವಿಪ್ರನಿದ್ದೇನೆ. ದಿನನಿತ್ಯವೂ ಅಗ್ನಿಹೋತ್ರವನ್ನು ಮಾಡದೆ ಅನ್ನಪಾನಾದಿಗಳನ್ನು ಸ್ವೀಕರಿಸುವುದಿಲ್ಲ. ಇಂದು ಪೂರ್ವಾಹ್ನ ಹರಿಣವೊಂದು ಒಂಟಿಯಾಗಿ ನನ್ನ ಆಶ್ರಮದ ಬಳಿ ಧಾವಿಸಿ ಬಂತು. ಹಿತ್ತಲಿನ ಗಿಡವೊಂದರಲ್ಲಿ ಅಗ್ನಿ ಉತ್ಪತ್ತಿಗೆ ಉಪಯೋಗಿಸಲ್ಪಡಬೇಕಾದ ಅರಣಿ ಮತ್ತು ಮಂಥನ ದಂಡವನ್ನು ನಾನು ತೂಗು ಹಾಕಿದ್ದೆ. ದುರದೃಷ್ಟವಶಾತ್ ಜಿಂಕೆಯು ಆ ಗಿಡಕ್ಕೆ ಮೈಯುಜ್ಜುತ್ತಿರುವಾಗ ನೇತಾಡಿಸಲ್ಪಟ್ಟ ಅರಣಿ ಮತ್ತು ಮಂಥನ ದಂಡವು ಅದರ ಕೊಂಬಿಗೆ ತಗುಲಿತು. ಭಯದಿಂದ ಓಡುತ್ತಿರುವಾಗ ಅವೆರಡೂ ಅದರ ಕೊಂಬಿಗೆ ಸಿಲುಕಿಕೊಂಡವು. ಮೃಗವು ನಾಗಾಲೋಟದಿಂದ ಓಡಿತು. ಏನು ಮಾಡಲಿ? ಅರಣಿಯ ಆಸೆಯಿಂದ ಬೆನ್ನು ಹತ್ತಿದರೂ ಪ್ರಯೋಜನವಾಗಲಿಲ್ಲ. ಅಗ್ನಿ ಕಾರ್ಯಕ್ಕೆ ಬೇಕಾದ ಉಪಕರಣಗಳಿಂದ ನಾನು ವಂಚಿತನಾದುದರಿಂದ ನಿಮ್ಮನ್ನು ಆಶ್ರಯಿಸಿದ್ದೇನೆ. ದಯಮಾಡಿ ನನಗೆ ಅವುಗಳನ್ನು ದೊರಕುವಂತೆ ಮಾಡಿರಿ. ನೀವು ಜಗದೇಕ ವೀರರಂತೆ ಕ್ಷತ್ರಿಯ ಕುವರರಾದ ನೀವು ಬ್ರಾಹ್ಮಣನ ಪ್ರಲಾಪವನ್ನು ಕೇಳಿ ಸಹಕರಿಸುವಿರಿ ಎಂದು ಆಶಿಸುತ್ತೇನೆ ಎಂದನು. ಶ್ರೋತ್ರಿಯರಿಗಾದ ಕಷ್ಟವನ್ನು ತಿಳಿದು ಧರ್ಮಪ್ರಭುವಿನ ಹೃದಯ ಬೆಂದಿತು. ಆ 5 ಅರೆಗಳಿಗೆಯೂ ವಿಳಂಬಿಸದೆ ಮೃಗವು ತೆರಳಿದ ದಾರಿಯನ್ನು ಹಿಡಿದು ಧಾವಿಸಿದರು. ಹಲವು ತಾಸುಗಳು ಕಳೆದರೂ ಜಿಂಕೆಯ ದರ್ಶನವಾಗಲಿಲ್ಲ. ಕಾಡು ಮೇಡು, ನದಿ, ಕೆರೆ, ಪರ್ವತ, ಶಿಖರಗಳನ್ನು ದಾಟಿದ್ದಾಯಿತು. ಪಾಂಡುನಂದನರು ಆಯಾಸದಿಂದ ಕಂಗೆಟ್ಟರು. ಎಲ್ಲರಿಗೂ ತಡೆಯಲಾರದ ಹಸಿವು, ಬಾಯಾರಿಕೆಯಾಯಿತು. ಧರ್ಮನಂದನನ ಅಪೇಕ್ಷೆಯಂತೆ ದೇಹ ದಣಿವು ತೀರಿಸಲು ನೀರಿಗಾಗಿ ಸರೋವರವನ್ನು ಅರಸುತ್ತಾ ನಕುಲನು ನಡೆದು ಹೋದನು. ಅನತಿ ದೂರದಲ್ಲಿ ಸ್ವಚ್ಛ ನೀರಿನ ಕೊಳವೊಂದು ಕಾಣಿಸಿತು. ಆತನಿಗೆ ಆನಂದವಾಯಿತು. ತಾನು ಸಾಕು ಬೇಕಾಗುವಷ್ಟು ಕುಡಿದು ಅಣ್ಣನವರಿಗೆ ನೀರು ಒಯ್ಯುವ ಸದುದ್ದೇಶದಿಂದ ಕೆಳಬಗ್ಗಿ ಬೊಗಸೆಯಿಂದ ನೀರು ತೆಗೆಯಲು ಕೈ ಮುಳುಗಿಸಿದನು. ಆ ಹೊತ್ತಿಗೆ ನಭೋಮಂಡಲದಿಂದ ಶರೀರವಾಣಿಯಾಯಿತು. ಯಕ್ಷ: ಮಾ ತಾತ ಸಾಹಸಂ ಕಾಶೀರ್ಮಮ ಪೂರ್ವ ಪರಿಗ್ರಹ ಪ್ರಶ್ನಾನುಕ್ತ್ವಾತು ಮಾದ್ರೇಯ ಪಿಬಸ್ವಚ ಹರಸ್ವಚ. ನಕುಲ, ಈ ಸರೋವರದ ಉದಕವನ್ನು ಮುಟ್ಟುವ ಪ್ರಯತ್ನವನ್ನು ಮಾಡಬೇಡ. ಈ ಕೊಳ ನನ್ನದಾಗಿರುತ್ತದೆ. ಜಲವನ್ನು ಕುಡಿಯುವ ಮುನ್ನ ನನ್ನ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕು. ಆಮೇಲೆ ಬೇಕಾದಷ್ಟು ನೀರನ್ನು ಕುಡಿದು ನಿನ್ನ ಸಹೋದರರಿಗೂ ಒಯ್ಯುವಿಯಂತೆ. ತೃಷೆಯಿಂದ ಕಂಗೆಟ್ಟ ಮಾದ್ರಿಕುಮಾರನಿಗೆ ಅಶರೀರವಾಣಿಯು ಪಥ್ಯವಾಗಲಿಲ್ಲ. ಆ ಮಾತುಗಳಿಗೆ ನಕುಲನು ಅನಾಧರಣೆಯನ್ನು ತೋರಿಸಿ ನೀರನ್ನು ಕುಡಿದನು. ಮರುಕ್ಷಣದಲ್ಲಿ ಧರಿತ್ರಿಗುರುಳಿದನು. ಬಹಳ ಸಮಯವಾದರೂ ನಕುಲನು ಹಿಂತಿರುಗಲಿಲ್ಲ. ಧರ್ಮರಾಯನ ಮನಸ್ಸು ತಳಮಳಗೊಂಡಿತು. ಅವನು ಸೂಕ್ಷ್ಮಮತಿಯಾದ ಸಹದೇವನನ್ನು ಕರೆದನು. ಸಹದೇವ, ನಕುಲನು ಇಷ್ಟು ಸಮಯವಾದರೂ ಬಾರದಿರುವುದಕ್ಕೆ ಕಾರಣ ಅರ್ಥವಾಗುವುದಿಲ್ಲ. ಅಪರಿಚಿತವಾದ ಈ ನೆಲದ ಬಗ್ಗೆ ನಾವು ಜಾಗ್ರತೆಯಿಂದ ವರ್ತಿಸಬೇಕು. ಕಾಡಿನ ಒಳಗೆ ಬೇಗನೆ ತೆರಳಿ ನಕುಲನನ್ನು ಹುಡುಕಿಕೊಂಡು ಬಾ. ಹಿಂದೆ ಬರುತ್ತಾ ನೀನು ಬೇಕಾದಷ್ಟು ನೀರನ್ನು ಕುಡಿದು ನಮಗೂ ಬತ್ತಳಿಕೆಯಲ್ಲಿ ಶೇಖರಿಸಿಕೊಂಡು ಬಾ ಎಂದನು. ನಕುಲನ ಹೆಜ್ಜೆಯನ್ನು ಅನುಸರಿಸಿ ಸಹದೇವನು ಸರೋವರದ ಇದ್ದಲ್ಲಿಗೆ ತಲುಪಿದನು. ಹೋದ ಹೆಜ್ಜೆಗಳು ಕಾಣುತ್ತವೆಯೇ ಹೊರತು ಹಿಂದೆ ಬಂದ ಹೆಜ್ಜೆಗಳು ಗೋಚರಿಸಲಿಲ್ಲ. ಕಳವಳಚಿತ್ತನಾಗಿ ಮುಂದೆ ನಡೆದಾಗ ಸರೋವರದ ದಡದಲ್ಲಿ ನಕುಲನು ನಿಶ್ಚೇಷ್ಟಿತನಾಗಿ ಬಿದ್ದಿರುವುದನ್ನು ಕಂಡು ದುಃಖಿತನಾದನು.
ಕಣ್ಣೀರು ಧಾರಾಕಾರವಾಗಿ ಇಳಿಯಿತು. ಬಾಯಾರಿಕೆಯಿಂದ ಕಂಗೆಟ್ಟ ಸಹದೇವನು ಕೆರೆಗೆ ಇಳಿದೊಡನೆ ಆಕಾಶದಿಂದ ದಿವ್ಯವಾಣಿ ಕೇಳಿಸಿತು. ಯಕ್ಷ ಕೇಳಿದ, ಕುಮಾರ, ನೀರನ್ನು ಕುಡಿಯುವ ಸಾಹಸವನ್ನು ಮಾಡದಿರು. ಸರೋವರ ನನ್ನದಾಗಿದೆ. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದ ಮೇಲೆ ಯಥೇಚ್ಛವಾಗಿ ನೀರನ್ನು ಕುಡಿ ಮತ್ತು ಕೊಂಡು ಹೋಗು ಎಂದನು. ದಿವ್ಯವಾಣಿಯನ್ನು ಆಲಿಸುವಷ್ಟು ಸಹನೆ ಸಹದೇವನಿಗೆ ಇರಲಿಲ್ಲ. ಆಕಾಶವಾಣಿಗೆ ಅಸಡ್ಡೆ ತೋರಿ ಸರೋವರದ ನಿರ್ಮಲೋದಕವನ್ನು ಕುಡಿದನು. ಆ ಕೂಡಲೇ ಅವನೂ ಅಸುನೀಗಿ ನಕುಲನ ಜತೆ ಸೇರಿದನು. ಕಾಲ ಮೀರಿದರೂ ಮಾದ್ರೀಕುಮಾರರು ಬರಲಿಲ್ಲ. ಮಧ್ಯಮ ಪಾಂಡವನಾದ ಅರ್ಜುನನನ್ನು ಧರ್ಮನಂದನನು ಸಮೀಪಕ್ಕೆ ಕರೆದನು. ನಮ್ಮ ಇಬ್ಬರು ಸಹಜಾತರು ತೆರಳಿ ದೀರ್ಘ ಸಮಯವಾಯಿತು. ಅರಸು ಮಕ್ಕಳನ್ನು ಅರಸಿಕೊಂಡು ಬಾ. ಅವರೊಂದಿಗೆ ಹಿಂತಿರುಗುವಾಗ ನೀರನ್ನು ಕೂಡ ತಾ ಎಂದನು. ಅಣ್ಣನ ಆಜ್ಞೆಯಂತೆ ಗುಡಾಕೇಶನು ಧನುರ್ಬಾಣಗಳನ್ನು ಹಿಡಿದುಕೊಂಡು ಕೈಯಲ್ಲಿ ಖಡ್ಗವನ್ನು ಬೀಸುತ್ತಾ ನಕುಲ ಸಹದೇವರ ಇರವನ್ನು ಹುಡುಕಿ ಹೋದಾಗ ಸಮೀಪದಲ್ಲಿ ಕೊಳವೊಂದು ಕಂಡಿತು. ಪ್ರಾಣವನ್ನು ಕಳಕೊಂಡ ನಕುಲ ಸಹದೇವರ ಪಾರ್ಥಿವ ಶರೀರವನ್ನು ವೀಕ್ಷಿಸಿದನು. ಅಲ್ಲಿ ಮಾನವರದಾಗಲಿ ದಾನವರದಾಗಲಿ ಸುಳಿವಿರಲಿಲ್ಲ. ಎಲ್ಲೆಲ್ಲಿಯೂ ನಿಶ್ಶಬ್ದ. ಈ ದುರವಸ್ಥೆಗೆ ಕಾರಣವೇನೆಂದು ತಿಳಿಯಲು ಕುತೂಹಲಿಸಿದನು. ನಿರ್ಮಲೋದಕವನ್ನು ಕುಡಿಯಲು ಮುಂದಾದಾಗ ಅದೇ ಅಶರೀರವಾಣಿ ಇನ್ನೊಮ್ಮೆ ಕೇಳಿತು. ನಿನ್ನ ತಮ್ಮಂದಿರು ನನ್ನ ವಚನವನ್ನು ಉಪೇಕ್ಷಿಸಿದರು. ಅದೂ ಅಲ್ಲದೆ ನನ್ನ ಅಪೇಕ್ಷೆಯನ್ನು ಈಡೇರಿಸಲಿಲ್ಲ. ಅವರು ಮನಬಂದಂತೆ ವರ್ತಿಸಿದ ಪರಿಣಾಮವಾಗಿ ಹರಣವನ್ನು ತ್ಯಜಿಸಬೇಕಾಯಿತು. ನಿನಗೆ ಮರಣ ಬೇಡವಾದರೆ ನನ್ನ ಪ್ರಶ್ನೆಗಳಿಗೆ ಯೋಗ್ಯ ರೀತಿಯಲ್ಲಿ ಉತ್ತರಿಸು. ಆಮೇಲೆ ನೀರು ಕುಡಿಯುವೆಯಂತೆ. ತ್ರಿಲೋಕ ವಿಜಯಿಯಾದ ಅರ್ಜುನನು ಕೋಪದಿಂದ ಹೂಂಕರಿಸಿದನು. ಜಗದೇಕ ವೀರನಾದ ನನಗೆ ಕೊಳದ ನೀರು ಕುಡಿಯಲು ಯಾರ ಅಪ್ಪಣೆಯೂ ಬೇಕಿಲ್ಲ. ನಿನ್ನ ಪಂಥಾಹ್ವಾನವನ್ನು ಸ್ವೀಕರಿಸುತ್ತೇನೆ ಎನ್ನುತ್ತಾ ಧನುಸ್ಸಿಗೆ ಹೆದೆಯೇರಿಸಿ ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಿದನು. ಗುರುಗಳಾದ ದ್ರೋಣರನ್ನು ಸ್ಮರಿಸಿ ಶಬ್ದವೇದಿ ವಿದ್ಯೆಯ ಬಲದಿಂದ ದಿವ್ಯವಾಣಿಯತ್ತ ಅಸ್ತ್ರ ಹೂಡಿದನು. ಅವೆಲ್ಲವೂ ನಿಷ್ಪ್ರಯೋಜಕವಾದವು. ಅವನ ಪ್ರಯತ್ನವು ನೀರಿನಲ್ಲಿಟ್ಟ ಹೋಮದಂತಾಯಿತು. ಸವ್ಯಸಾಚಿಯಾದ ಅರ್ಜುನನು ಜಯಿಸಲಾರದೆ ಮೃತನಾಗಿ ಬಿದ್ದನು. ಹೊತ್ತು ಮೀರಿತು. ಹೋದ ಮೂವರು ಬರಲಿಲ್ಲ. ಸಹಸ್ರ ಜಗತ್ರಾಣಿಯಾದ ಭೀಮನನ್ನು ಧರ್ಮರಾಯನು ಹತ್ತಿರ ಕರೆಸಿಕೊಂಡನು. ಭೀಮಸೇನ, ಮೂವರು ತಮ್ಮಂದಿರು ಹಿಂದೆ ಬರಲಿಲ್ಲ. ನಾವು ಘೋರಾರಣ್ಯದಲ್ಲಿದ್ದೇವೆ. ಹೋದ ತಮ್ಮಂದಿರು ಅಡವಿ ಪಾಲಾದರೋ ಎಂಬ ಹಾಗೆ ಭಯವಾಗುತ್ತಿದೆ. ನಮ್ಮ ಪರಾಕ್ರಮವು ಕೇವಲ ಕಾನನದ ಬೆಳದಿಂಗಳಾಯಿತು. ವಾಯುದೇವರ ಸುಪುತ್ರನಾದ ನೀನು ತೀಕ್ಷ್ಣಮತಿಯೂ ಹೌದು. ಅನುಜಾತರನ್ನು ಅನ್ವೇಷಣೆಗೈದು ಯಾವ ವಿಧದಿಂದಲಾದರೂ ಸಂಪರ್ಕಿಸಿ ಜೊತೆಯಲ್ಲಿ ಬಾ. ಪ್ರಯತ್ನದಲ್ಲಿ ಜಯಶೀಲನಾಗು ಎಂದು ಹೇಳಿದನು. ಭೀಮನು ಗಂಭೀರವಾದ ಹೆಜ್ಜೆಗಳನ್ನಿಡುತ್ತಾ ಕಾಡು ನಡುಗುವಂತೆ ಮುಂದೆ ಸಾಗಿದನು. ಇದರಲ್ಲಿ ದುಷ್ಟ ಕೌರವನ ಮೋಸವಿರಬಹುದೇ ಎಂಬ ಸಂದೇಹವಾಯಿತು. ಸ್ವಲ್ಪ ದೂರದಲ್ಲಿ ತಿಳಿ ನೀರಿನ ಸ್ವಚ್ಛವಾದ ಸರೋವರವು ಗೋಚರಿಸಿತು. ಮೋಹದ ಮೂವರು ತಮ್ಮಂದಿರು ಬಳಿಯಲ್ಲಿ ಮೃತರಾಗಿ ಬಿದ್ದಿದ್ದರು. ಮಹಾ ತೇಜಸ್ವಿಯ ಮನಸ್ಸು ಕರಗಿ ಅಂತಃಕರಣ ಮಿಡಿಯಿತು. ವಿಕ್ರಮದ ಉದದಿ ನೆಲೆಯಾಯಿತು. ಆದರೆ ಕೊಂದವರ್ಯಾರು ಎನ್ನುವುದು ಗೊತ್ತಾಗಲಿಲ್ಲ. ಸ್ವಲ್ಪ ನೀರನ್ನು ಕುಡಿದು ವೈರಿಯ ಅನ್ವೇಷಣೆ ಮಾಡುವ ಹಠದಿಂದ ಸಲಿಲಕ್ಕಿಳಿದನು. ಇನ್ನೊಮ್ಮೆ ನಭೋವಾಣಿ ಆಯಿತು. ವೃಕೋದರ, ಇದು ನನ್ನ ಸರೋವರ. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ನೀರನ್ನು ಸ್ವೀಕರಿಸು. ನನ್ನ ವಚನವನ್ನು ಉಲ್ಲಂಘಿಸಿದೆಯಾದರೆ ನಿನ್ನ ತಮ್ಮಂದಿರಂತೆ ಮೃತನಾಗುವೆ. ಇಲ್ಲಿ ಬಿದ್ದಿರುವ ಅವರ ಶರೀರಗಳು ನನ್ನ ಪ್ರತಾಪಕ್ಕೆ ಮೂಕ ಸಾಕ್ಷಿಯಾಗಿವೆ. ಪುರುಷಶ್ರೇಷ್ಠನಾದ ವಾಯುಸುತನು ಅಗೋಚರವಾದ ವಾಣಿಯನ್ನು ಅಲಕ್ಷಿಸಿ ಜಲವನ್ನು ಕುಡಿಯಲು ಮುಂದಾದನು.
ಹಿಂದೆ ಇತರರಿಗೆ ಆದ ಅವಸ್ಥೆಯೇ ಭೀಮನಿಗೂ ಆಯಿತು. ಸಹೋದರ ಚತುಷ್ಟಯರು ಕೊಳದ ದಂಡೆಯಲ್ಲಿ ಧರಾತಳಕ್ಕೊರಗಿದರು. ಮುಂದಿನ ವಿಷಯ ಚಿಂತಾಕ್ರಾಂತನಾದ ಧರ್ಮರಾಯನಿಂದ ಸ್ವತಃ ಅನ್ವೇಷಣೆ. ಇತ್ತ ಹಿರಿಯನಾದ ಧರ್ಮರಾಯನು 4 ತಮ್ಮಂದಿರು ಬಾರದಿದ್ದನ್ನು ನೋಡಿ ತಾನೇ ಸ್ವತಃ ವೃಕ್ಷದ ಬಳಿಯಿಂದ ಎದ್ದು ಕಳವಳಚಿತ್ತನಾಗಿ ಅನುಜರ ಮಾರ್ಗವನ್ನು ಅನುಸರಿಸಿದನು. ನನ್ನ ಚಿಕ್ಕಮ್ಮನ ಮಕ್ಕಳು ನಕುಲ ಸಹದೇವರು ಕ್ಲಪ್ತ ಸಮಯದಲ್ಲಿ ಬರಲಿಲ್ಲ. ಅಪಜಯವನ್ನು ಅರಿಯದ ಅರ್ಜುನನು ದಾರಿ ತಪ್ಪಿ ಹೋಗಿರಬಹುದೇ? ಮದದಾನೆಯೂ ಕೂಡ ಹೊಂಡಕ್ಕೆ ಬಿದ್ದರೆ ಮೇಲಕ್ಕೆ ಬರಲಾಗದೆ ಚಡಪಡಿಸುತ್ತದೆ. ಹಾಗೆಲ್ಲಿಯಾದರೂ ಭೀಮನಿಗೆ ಆಗಿರಬಹುದೇ? ಸಹೋದರರು ಒಬ್ಬರಿಗೊಬ್ಬರು ಭೇಟಿಯಾಗಲು ಸಾಧ್ಯವಾಗದೆ ಹೋಯಿತೆ? ಮುದ್ದು ತಮ್ಮಂದಿರಿಲ್ಲದೆ ಪ್ರತಿಯೊಂದು ಕ್ಷಣವೂ ಯುಗವಾಗಿ ಭ್ರಮಿಸುತ್ತಿದೆ. ಹೇ ಕೃಷ್ಣ, ನಮ್ಮನ್ನು ಕಾಪಾಡು ಎಂದು ಬೇಡಿಕೊಂಡನು. ಪೊಡವಿಪಾಲನು ಅಡವಿಯಲ್ಲಿ ಅಡೆಯಿಡುತ್ತಾ ಮುಂದುವರೆದನು. ಯಾವ ಕಷ್ಟ ಪ್ರಾಪ್ತಿಯಾದರೂ ಜೊತೆಯಾಗಿ ಎದುರಿಸಬೇಕು ಎಂದು ಭೀಮನು ಹೇಳಿದ ಮಾತು ಮಗದೊಮ್ಮೆ ಪ್ರತಿಧ್ವನಿಸಿತು. ನೋಟಕರ ಮನಸ್ಸನ್ನು ಸೆರೆ ಹಿಡಿಯುವ ವೃಕ್ಷ ಸಮೂಹಗಳು, ಹಬ್ಬಿರುವ ಬಳ್ಳಿಗಳು, ಪೊದರುಗಳ ಮಧ್ಯದಿಂದ ಚಂಗನೆ ಜಿಗಿಯುವ ಹರಿಣಗಳು, ಮರದಿಂದ ಮರಕ್ಕೆ ಹಾರುವ ಮಂಗಗಳು, ಸರಸರನೆ ಓಡುವ ಮೊಲಗಳು, ಗರ್ಜಿಸುವ ಹುಲಿಗಳ ಅಟ್ಟಹಾಸ ಇವೆಲ್ಲವನ್ನು ವೀಕ್ಷಿಸುತ್ತಾ ಧರ್ಮರಾಯನು ಸರೋವರದ ಬಳಿಗೆ ಬಂದನು. ಇದೇನು, 4 ಮಂದಿಯ ಹೆಜ್ಜೆಗಳು ಕೊಳದ ಕಡೆ ಹೋದಂತಿರುವುದನ್ನು ನೋಡಿ ಅಲ್ಲಿಗೆ ಬಂದನು. ಮುಂದಿನ ವಿಷಯ ಸರೋವರ ದರ್ಶನ. ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.